ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 6 ಕ್ಯಾಸ್ಟಿಂಗ್ ಪ್ರೋಸೆಸ್ ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಪ್ರೀವಿಯಸ್ ವೀಡಿಯೋಸಲ್ಲಿ ಕ್ಯಾಸ್ಟಿಂಗ್ನ ಇಂಟ್ರೊಡಕ್ಷನ್ ಆಗಿರ್ಬೋದು, ಮತ್ತು ಸ್ಟೆಪ್ಸ್ ಇನ್ ಕ್ಯಾಸ್ಟಿಂಗ್ ಆಗಿರ್ಬೋದು, ಟೈಪ್ಸ್ ಆಫ್ ಕ್ಯಾಸ್ಟಿಂಗ್, ಪ್ಯಾಟ್ರನ್ಸ್, ಮೌಲ್ಡ್ಸ್, ಅದ್ರ ಬಗ್ಗೆ ಎಲ್ಲ ಒಂದು ಬ್ರೀಫ್ ಆಗಿ ಒಂದಷ್ಟು ಟಾಪಿಕ್ಸ್ನ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನಲ್ಲಿ ಕೋರ್ ಮತ್ತು ಕೋರ್ ಮೇಕಿಂಗು, ಗೇಟಿಂಗ್ ಹೆಂಗೆ ಮಾಡ್ತಾರೆ, ಡಿಫೆಕ್ಟ್ಸು ಮತ್ತು ಮಾಡರ್ನ್ ಕ್ಯಾಸ್ಟಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊತೀರಾ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಟಾಪಿಕ್ ಕೋರ್. ಸೊ ವಾಟ್ ಯು ಮೀನ್ ಬೈ ಕೋರ್? ಸೊ ಲಾಸ್ಟ್ ಒಂದು ಇದರಲ್ಲೇ ತೋರಿಸ್ತೇನೆ ನಾನು ನಿಮಗೆ. ಕೋರ್ ಅಂತ ಹೇಳಿದ್ರೆ, ವೆನ್ ಎವರ್ ಯು ಕ್ರಿಯೇಟ್ ಎ ಹೋಲ್ ಆರ್ ಇಂಟರ್ನಲ್ ಕ್ಯಾವಿಟಿ ಇನ್ ದ ಕ್ಯಾಸ್ಟಿಂಗ್, ಯು ನೀಡ್ ಟು ಪ್ಲೇಸ್ ಎ cylindrical object, that is core. So whenever you need to create a holes in a casting or intricate cavities, you need to use a core. So another ಒಂದು ರೌಂಡ್ ಆಬ್ಜೆಕ್ಟ್ ಇರುವಂತಹ ಸಾಲಿಡ್ ಮೆಟೀರಿಯಲ್, ಇದನ್ನ ಕ್ಯಾವಿಟಿ ಒಳಗಡೆ ಇನ್ಸರ್ಟ್ ಮಾಡಿ ಕ್ಯಾಸ್ಟಿಂಗ್ ಅಲ್ಲಿ ನೀವು ಹಾಲೋ ಶೇಪ್ನ ಕ್ರಿಯೇಟ್ ಮಾಡ್ತೀವಿ. ಟೈಪ್ಸ್ ಆಫ್ ಕೋರ್ಗೆ ಬಂದರೆ, ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ಕೋಪ್ ಅಂಡ್ ಡ್ರಾಗ್ ಇದೆ. ಇಲ್ಲಿ ಮಧ್ಯದಲ್ಲಿ ಈ ಥರ ಪ್ಲೇಸ್, ಇಫ್ ಯು ಪ್ಲೇಸ್ ಲೈಕ್ ದಿಸ್, ಸೈಡ್ ಕ್ಯಾವಿಟೀಸ್ ಥರ ನೀವೇನಾದ್ರು ಪ್ಲೇಸ್ ಮಾಡಿದ್ರೆ ಅದಕ್ಕೆ ಹಾರಿಜಾಂಟಲ್ ಕೋರ್ ಅಂತ ಕರಿತೀವಿ. ಯು ಪ್ಲೇಸ್ ದಿ ಲೈಕ್ ದಿಸ್ ಇನ್ ಅ ವರ್ಟಿಕಲ್ ಮ್ಯಾನರ್, ವರ್ಟಿಕಲ್ ಕೋರ್ ಅಂತ ಕರಿತೀವಿ. ಸೊ ಕೋರ್ ಪ್ರಿಂಟ್ಸ್ ಯೂಸ್ ಮಾಡಿಕೊಂಡು, ದೀಸ್ ಆರ್ ಕಾಲ್ಡ್ ಕೋರ್ ಪ್ರಿಂಟ್ಸ್. ಎರಡು ಕಡೆ ಕೋರ್ ಪ್ರಿಂಟ್ಸ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಪ್ಲೇಸ್ ಮಾಡೋದ್ರಿಂದ ಬ್ಯಾಲೆನ್ಸ್ಡ್ ಕೋರ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಬೇಸಿಕ್ ಟೈಪ್ ಆಫ್ ಕೋರ್ಸ್. ಇನ್ನು ಕೋರ್ ಮೆಟೀರಿಯಲ್ಸ್ ಯಾವುದು ಅಂದರೆ ಸಿಲಿಕಾ ಸ್ಯಾಂಡ್ ಮತ್ತು ಬೈಂಡರ್ಸ್ನ ಯೂಸ್ ಮಾಡ್ತೀವಿ. ಸಿಲಿಕಾ ಸ್ಯಾಂಡ್ ಮತ್ತು ಬೈಂಡರ್ಸು, ಇದನ್ನು ನಾವು ಯೂಶಲಿ ಇಂಜಿನ್ ಬ್ಲಾಕ್ಸು, ವಾಲ್ ಬಾಡೀಸು, ಅಲ್ಲೆಲ್ಲ ನಾವು ಕೋರನ್ನು ಯೂಸ್ ಮಾಡಿಕೊಂಡು ಕಾಂಪೊನೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಗೇಟಿಂಗ್ ಸಿಸ್ಟಮ್. ವಿ ಕ್ಯಾನ್ ಸಿ ದಿಸ್ ಕಂಪ್ಲೀಟ್ ಸೆಟಪ್ ಇಸ್ ಕಾಲ್ಡ್ ಎ ಗೇಟಿಂಗ್ ಸಿಸ್ಟಮ್. ವಾಟ್ ಇಟ್ ಮೀನ್ಸ್? ಗೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ, ಇಟ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಮಾಲ್ಟನ್ ಮೆಟಲ್ ಇನ್ ಟು ದ ಮೌಲ್ಡ್. ಸೊ ಫ್ಲೋ ಆಫ್ ಮಾಲ್ಟನ್ ಮೆಟಲ್, ಮಾಲ್ಟನ್ ಮೆಟಲ್ ಮೌಲ್ಡ್ ಒಳಗಡೆ ಹೋಗೋದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಸಿಸ್ಟಮ್ಗೆ ಗೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಫ್ಲೋ ಆಫ್ ಮಾಲ್ಟನ್ ಮೆಟಲ್ ಇಂಟು ದ ಮೌಲ್ಡ್ ಆಗಬೇಕು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕಿರುವಂಥ ಸಿಸ್ಟಮ್ಗೆ ನಾವು ಗೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ದ ಕ್ಯಾಸ್ಟಿಂಗ್. ಇಲ್ಲಿ ನಿಮಗೆ ಕ್ಯಾಸ್ಟಿಂಗ್ ಬರುವಂಥದ್ದು ಈ ಥರ ಕಾಂಪೊನೆಂಟು. ಇಲ್ಲಿ ಕ್ಯಾಸ್ಟಿಂಗ್ ಬರಬೇಕು ಅಂತ ಹೇಳಿದ್ರೆ, ಯು ನೀಡ್ ಟು ಪವರ್ ಮಾಲ್ಟನ್ ಮೆಟಲ್ ಇಂಟು ದಿಸ್ ಏರಿಯಾ. ಇಲ್ಲಿ ನೀವು ಮಾಲ್ಟನ್ ಮೆಟಲ್ನ ಪವರ್ ಮಾಡಿದಾಗ ಅದು ಸ್ಪ್ರೂ ಥರ ಬಂದು ಇಲ್ಲಿ ದರ್ ಇಸ್ ಎ ಚೋಕ್ ಆ್ಯಂಡ್ ದಿಸ್ ವಿಲ್ ಫಾಲೋ ದಿಸ್ ಪಾತ್. ಈ ಕಡೆಯಿಂದ ಮೂವ್ ಆಗುತ್ತೆ ಮತ್ತು ಮಾಲ್ಟನ್ ಮೆಟಲ್ಲು ಇಲ್ಲೆಲ್ಲ ಪಾಸ್ ಆಗುತ್ತೆ. ಪಾಸ್ ಆಗಿ ನಿಮಗೆ ಕ್ಯಾಸ್ಟಿಂಗ್ ತುಂಬಿ ಆಮೇಲೆ ಎಕ್ಸ್ಟ್ರಾ ಮೆಟೀರಿಯಲ್ ರೈಸರ್ ಮುಖಾಂತರ ಹೊರಗಡೆ ಬರುತ್ತೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಸಿಸ್ಟಮ್ ಆಫ್ ಗೇಟಿಂಗ್ ಡಿಸೈನ್ ಅಂತ ಕರಿಬೋದು. ಸೊ ಇದಕ್ಕೆ ಬೇಕಾಗಿರುವಂಥ ಎಲಿಮೆಂಟ್ಸ್ಗಳು, ಪೌರಿಂಗ್ ಬೇಸಿಂಗ್ ಅಂದರೆ ನೀವೇನು ಸ್ಟಾರ್ಟಿಂಗ್ ಪೋರ್ಷನ್ ಏನಿರುತ್ತೋ ಅದು ಮೋಟರ್ ಮೆಟಲ್ನ ಹಾಕಿದಾಗ ಅದಕ್ಕೆ ಪೌರಿಂಗ್ ಬೇಸಿನ್ ಅಂತ ಕರಿತೀವಿ. ಸೊ ಸ್ಪ್ರೂ ಅಂತ ಕರಿತೀವಿ. ಇಟ್ಸ್ ಅ ವರ್ಟಿಕಲ್ ಪ್ಯಾಸೇಜ್ ಆಫ್ ಮೆಟಲ್ ಫ್ಲೋ. ಇಲ್ಲಿಂದ ನಿಮಗೆ ಮೆಟಲ್ ಫ್ಲೋ ಆಗುವಂಥದ್ದು. ಸೊ ರನ್ನರ್ ಅಂತ ಕರಿತೀವಿ. ಹಾರಿಜಾಂಟಲ್ ಚಾನಲ್ ಅಂತ ಕರಿತೀವಿ. ಇದಕ್ಕೆ ಇನ್ಗೇಟ್ ಅಂತ ಕರಿತೀವಿ. ಮೌಲ್ಡ್ ಕ್ಯಾವಿಟಿಗೆ ಒಳಗಡೆ ಹೋಗುವಂತಹ ಒಂದು ಜಾಗಕ್ಕೆ ಇನ್ಗೇಟ್ಸ್ ಅಂತ ಕರಿತೀವಿ. ಲೈಕ್ ದೀಸ್ ಆರ್ ದ ಇನ್ಗೇಟ್ಸ್. ಆ್ಯಂಡ್ ರೈಸರ್ ಅಂತ ಹೇಳಿದ್ರೆ, ಒಂದ್ಸಲ ಮಾಲ್ಟನ್ ಮೆಟಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೇಲೆ ಬರುವಂತಹ ಮಾಲ್ಟನ್ ಮೆಟಲ್ಲು ಸಾಲಿಡಿಫಿಕೇಷನಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ. ಇದಕ್ಕೆ ನಾವು ರೈಸರ್ ಅಂತ ಕರಿತೀವಿ. ಇನ್ನು ಗೇಟಿಂಗ್ ಸಿಸ್ಟಮ್ದು ಫಂಕ್ಷನ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ಮಾಲ್ಟನ್ ಮೆಟಲ್ನ ಸುರಿದಾಗ ಟರ್ಬುಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಟರ್ಬುಲೆನ್ಸ್ ಅಂತ ಹೇಳಿದ್ರೆ ಸುರುಳಿ ಆಕಾರದಲ್ಲಿ ಲಿಕ್ವಿಡ್ ಮೂವ್ ಆಗುವಂಥದ್ದು. ಹಂಗೆ ಮಾಡಿದಾಗ ನಿಮಗೆ ಕ್ಯಾಸ್ಟಿಂಗ್ ಸರಿಗೆ ಬರೋದಿಲ್ಲ. ಅದನ್ನು ಪ್ರಿವೆಂಟ್ ಮಾಡುತ್ತೆ. ಕಂಪ್ಲೀಟ್ ಫಿಲ್ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ, ಯಾವುದು ಗೇಟಿಂಗ್ ಸಿಸ್ಟಮ್ ಇರೋದ್ರಿಂದ. ಮತ್ತು ಡಿಫೆಕ್ಟ್ಸ್ ಆಗೋದನ್ನ ತಡೆಯುತ್ತೆ. ಅದಕ್ಕೆ ಹೇಳೋದು, ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಗೇಟಿಂಗ್ ಸಿಸ್ಟಮ್ ಡಿಸೈನ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಯೂಶುವಲಿ. ಇನ್ನು ಕಮಿಂಗ್ ಟು ದ ಡಿಫೆಕ್ಟ್ಸ್ ಇನ್ ಕ್ಯಾಸ್ಟಿಂಗ್, ದಿಸ್ ಇಸ್ ಅ ಡಿಫರೆಂಟ್ ಟಾಪಿಕ್. ಸೊ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಕೋರ್ ಆ್ಯಂಡ್ ಕೋರ್ ಮೇಕಿಂಗ್ ಆ್ಯಂಡ್ ಗೇಟಿಂಗ್ ಸಿಸ್ಟಮ್. ಸೊ ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್ ಬಗ್ಗೆ ಹೇಳೋದಾದರೆ, ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್ ಆರ್ ಅನ್ವಾಂಟೆಡ್ ಇರ್ರೆಗ್ಯುಲರಿಟೀಸ್ ಅಥವಾ ಇಂಪರ್ಫೆಕ್ಷನ್ಸ್. ಸೊ ಅಂದರೆ ನಿಮಗೆ ಬೇಕಾಗಿಲ್ದಿರುವಂತಹ ಒಂದು ಎಕ್ಸ್ಟ್ರಾ ಪ್ರೊಜೆಕ್ಷನ್ಸ್ ಆಗಿರ್ಬೋದು ಅಥವಾ ಶ್ರಿಂಕೇಜ್ ಆಗಿ ಒಳಗಡೆ ಹೋಗೋದಾಗಿರ್ಬೋದು. ಸೊ ದೋಸ್ ಆರ್ ಕಾಲ್ಡ್ ಅನ್ವಾಂಟೆಡ್ irregularities or imperfection that occurs during casting. ಕ್ಯಾಸ್ಟಿಂಗ್ ಆಗಬೇಕಾದ್ರೆ ಆಗುವಂತಹ ಕೆಲವೊಂದು ಇಂಪರ್ಫೆಕ್ಷನ್ಸ್ಗಳಿಗೆ ನಾವು ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಏನಕ್ಕಾಗುತ್ತೆ ಇದು? ಸರಿಯಾಗಿ ಮೋಲ್ಡ್ ಮಾಡದೇ ಇದ್ದಾಗ, ಸರಿಯಾದ ರೀತಿಯಲ್ಲಿ ನೀವು ಮಾಲ್ಟನ್ ಮೆಟಲ್ನ ಸುರಿದೇ ಇದ್ದಾಗ, ಸರಿಯಾದ ರೀತಿಯದು ಗಟ್ಟಿ ಆಗದೇ ಇದ್ದಾಗ, ಮತ್ತು ಮೆಟೀರಿಯಲ್ ಏನಾದರೂ ಪ್ರಾಬ್ಲಮ್ ಇದ್ದಾಗ ಆಗುವಂತಹ ಡಿಫೆಕ್ಟ್ಸ್. ಸೊ ಹಿಂಗೆ ಆಗೋದ್ರಿಂದ ಅದನ್ನು ನಾವು ಯೂಸ್ ಮಾಡೋದ್ರಿಂದ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಸರ್ಫೇಸ್ ಫಿನಿಶ್ ಕಡಿಮೆ ಆಗುತ್ತೆ, ಡೈಮೆನ್ಷನಲ್ ಆಕ್ಯುರಸಿ ಕಡಿಮೆ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ಕಾಂಪೊನೆಂಟೇ ಡಿಫೆಕ್ಟಿವ್ ಪೀಸ್ ಆಗಿ ಅದು ರೆಕಗ್ನೈಸ್ ಆಗುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡೋದು ಯಾವ ಥರ ಅದನ್ನು ರಿಡ್ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಪೂರ್ತಿ ನಾಲೆಡ್ಜ್ ಇರಬೇಕಾಗುತ್ತೆ.
ಸೊ ಯು ಕ್ಯಾನ್ ಸಿ ಸಮ್ ಆಫ್ ದ ಯಾವ ಥರ ಇರುತ್ತೆ ಅಂತ ಒಂದಷ್ಟು ಇಮೇಜಸ್ ಹಾಕಿದ್ದೀವಿ. ಬ್ಲೋ ಹೋಲ್ಸ್ ಅನ್ನೋದು ಒಂದು ಡಿಫೆಕ್ಟು, ಶ್ರಿಂಕೇಜ್ ಕ್ಯಾವಿಟಿ ಅನ್ನೋದು ಒಂದೊಂದು ಡಿಫೆಕ್ಟು, ಕೋಲ್ಡ್ ಶಟ್ ಅನ್ನೋದು ಅನ್ನೊಂದು ಡಿಫೆಕ್ಟು, ಮಿಶ್ರನ್ ಅಂತ ಕರಿತೀವಿ, ಗ್ಯಾಸ್ ಪೊರೋಸಿಟಿ ಅಂತ ಕರಿತೀವಿ ಅಥವಾ ಗ್ಯಾಸ್ ಬಬಲ್ಸ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲದಕ್ಕೂ ನಾವು ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಸೊ you can see the variety of like casting defects, their meanings and how to reduce this casting defects ಅನ್ನೋದ್ರ ನೋಡ್ತಾ ಬರೋಣ. ಡಿಫೆಕ್ಟ್ ನಂಬರ್ 1 ಇಸ್ ಬ್ಲೋ ಹೋಲ್. ಜನರಲ್ ಆಗಿ ಬ್ಲೋ ಹೋಲ್ ಅನ್ನೋದು ನಮಗೆ ಆಗುವಂತಹ ಒಂದು ಡಿಫೆಕ್ಟ್. ಹಂಗಂದ್ರೆ ಏನು? ಬ್ಲೋ ಹೋಲ್ ಇವಾಗ ತಾನೇ ಚಿತ್ರ ತೋರಿಸ್ತೆ, ಸ್ಮೂತ್ ಅಥವಾ ರೌಂಡ್ ಕ್ಯಾವಿಟೀಸ್ ಕಾಸ್ಡ್ ಬೈ ಟ್ರಾಪಿಂಗ್ ಗ್ಯಾಸಸ್ ಡ್ಯೂರಿಂಗ್ ಸಾಲಿಡಿಫಿಕೇಶನ್. ಸೊ ಗ್ಯಾಸಸ್ಸು ಟ್ರ್ಯಾಪ್ ಆದಾಗ ಗಟ್ಟಿ ಆಗೋ ಟೈಮಲ್ಲಿ ಆಗುವಂತಹ ಒಂದು ಕ್ಯಾವಿಟಿ ಅಥವಾ ಏನು ಟ್ರ್ಯಾಪ್ ಆಗಿರುವಂಥ ಗ್ಯಾಸಸ್ ಬರುವಂಥದಕ್ಕೆ ನಾವು ಬ್ಲೋ ಹೋಲ್ಸ್ ಅಂತ ಕರಿತೀವಿ. ಸೊ ಹೆಂಗೆ ಅದನ್ನು ರಿಡ್ಯೂಸ್ ಮಾಡ್ಬೋದು? ಸರಿಯಾದ ರೀತಿಯಲ್ಲಿ ವೆಂಟಿಂಗ್ ಮಾಡೋದ್ರಿಂದ. ಅಂದರೆ ನೀವು ಯೂಶ್ವಲಿ ಏನು ಮಾಡ್ತಾರೆ, ಮೋಲ್ಡ್ ಮಾಡ್ಬೇಕಾದ್ರೆ ಒಂದು ವೆಂಟ್ ರಾಡ್ ತಗೊಂಡು ಅದನ್ನು ಚುಚ್ಚುತ್ತಾರೆ ಮಣ್ಣಿಗೆ. ಆವಾಗ ಏನಾಗುತ್ತೆ, ಗ್ಯಾಸಸ್ ಎಲ್ಲ ಎಸ್ಕೇಪ್ ಆಗುತ್ತೆ. ಸೊ ಮಾಯ್ಶ್ಚರು ಕಡಿಮೆ ಮಾಡಿದಾಗ ಅದನ್ನು ಕಂಟ್ರೋಲ್ ಮಾಡ್ಬೋದು. ಪೌರಿಂಗ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಿದಾಗ ನಾವು ಅದನ್ನು ರಿಡ್ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್ ಅಂತ ನಾವು ಅದನ್ನು ಹೇಳ್ಬೋದು. ಇನ್ನು ಸೆಕೆಂಡ್ ಟೈಪ್ ಆಫ್ ಕ್ಯಾಸ್ಟಿಂಗ್ ಡಿಫೆಕ್ಟ್ ಇಸ್ ಶ್ರಿಂಕೇಜ್ ಕ್ಯಾವಿಟಿ ಅಂತ ಕರಿತೀವಿ. ಸೊ ಶ್ರಿಂಕೇಜ್ ಕ್ಯಾವಿಟಿ ಆಸ್ ದ ನೇಮ್ ಇಂಡಿಕೇಟ್ಸ್, ನಾವು ಆಲ್ರೆಡಿ ಪ್ಯಾಟರ್ನ್ ಅಲಾಯನ್ಸಸ್ ಹೇಳಿದ್ದೆ. ಲಾರ್ಜ್ ಇಂಟರ್ನಲ್ ವಾಯ್ಡ್ ಅಂದರೆ ಕಾಂಪೊನೆಂಟ್ ಒಳಗಡೆ ದಪ್ಪದಾದ ಒಂದು ಸುರುಳಿ ಆಕಾರದಂತಹ ಒಂದು ತೂತು ಆಗುತ್ತೆ. ಅದಕ್ಕೆ ನಾವು ಶ್ರಿಂಕೇಜ್ ಕ್ಯಾವಿಟಿ ಅಂತ ಕರಿತೀವಿ. ಅದು ಸರಿಯಾದ ರೀತಿಯಲ್ಲಿ ಸಾಲಿಡಿಫೈ ಆಗದೇ ಇದ್ದಾಗ ಆಗುವಂತಹ ಒಂದು ಡಿಫೆಕ್ಟು. ಸೊ ಇದಾಗದೇ ಇರೋ ಥರ ತಡೆಯೋದಕ್ಕೆ ನಾವು ರೈಸರ್ಸ್ನ ಪ್ರೊವೈಡ್ ಮಾಡಬೇಕು. ಮತ್ತು ಡೈರೆಕ್ಷನಲ್ ಸಾಲಿಡಿಫಿಕೇಶನ್ ಆದಾಗ ನಿಮಗೆ ಶ್ರಿಂಕೇಜ್ ಕ್ಯಾವಿಟಿನ ರಿಡ್ಯೂಸ್ ಮಾಡ್ಬೋದು. ಇನ್ನು ಕೋಲ್ಡ್ ಶಟ್ ಅಂತ ಒಂದು ಡಿಫೆಕ್ಟ್ ಇದೆ. ಎರಡು ಮೆಟಲ್ ಸ್ಟ್ರೀಮು ಮೀಟ್ ಆಗುತ್ತೆ, ಬಟ್ ಸರಿಯಾದ ರೀತಿಯಲ್ಲಿ ಅದು ಕರಕೋದಿಲ್ಲ ಅಥವಾ ಗಟ್ಟಿ ಆಗೋದಿಲ್ಲ. ಸೊ ಪೌರಿಂಗ್ ಟೆಂಪ್ರೇಚರ್ನ ಜಾಸ್ತಿ ಮಾಡಿ ಗೇಟಿಂಗ್ ಡಿಸೈನ್ನ ಇಂಪ್ರೂವ್ ಮಾಡಿದ್ರೆ ಕೋಲ್ಡ್ ಶಟ್ನ ತಡಿಬಹುದು. ಇನ್ನು ಮಿಶ್ರನ್ ಅಂತ ಒಂದು ಡಿಫೆಕ್ಟ್ ಇದೆ. ಸೊ ಇನ್ಕಂಪ್ಲೀಟ್ ಫಿಲ್ಲಿಂಗ್ ಆಫ್ ಮೋಲ್ಡ್ ಕ್ಯಾವಿಟಿ. ಮೋಲ್ಡ್ ಕ್ಯಾವಿಟಿ ಒಳಗಡೆ ಸರಿಯಾದ ರೀತಿಯಲ್ಲಿ ಫಿಲ್ ಆಗಲಿಲ್ಲ ಅಂತ ಹೇಳಿದ್ರೆ, ಟೆಂಪ್ರೇಚರ್ ಕಡಿಮೆ ಇದ್ದಾಗ ಮಾಲ್ಟನ್ ಮೆಟಲ್ಲು ಮಿಶ್ರಣ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನೀವು ಪೌರಿಂಗ್ ಟೆಂಪ್ರೇಚರ್ ಜಾಸ್ತಿ ಮಾಡಬೇಕು ಮತ್ತು ಫ್ಲೂಯಿಡಿಟಿನ ಜಾಸ್ತಿ ಮಾಡಿದಾಗ ಸೊ ಯು ಕ್ಯಾನ್ ರಿಡ್ಯೂಸ್ ದ ಮಿಶ್ರಣ. ಇನ್ನು ಗ್ಯಾಸ್ ಪೊರೋಸಿಟಿ ಅಂತ ಇದೆ, ಅಂದರೆ ಸಣ್ಣ ಗ್ಯಾಸ್ ಬಬಲ್ಸ್ಗಳು ಕ್ಯಾಸ್ಟಿಂಗ್ ಒಳಗಡೆ ಬರುವಂಥದ್ದು. ಸೊ ಮಾಲ್ಟನ್ ಮೆಟಲ್ನ ಡಿಗ್ಯಾಸಿಂಗ್ ಮಾಡಬೇಕು, ಟರ್ಬುಲೆನ್ಸ್ನ ಅವಾಯ್ಡ್ ಮಾಡಿದಾಗ ಈ ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್ನ ನಾವು ತಡಿಬಹುದು. ಸೊ ದೀಸ್ ಆರ್ ದ ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್. ನಿಮಗೆ ಎಕ್ಸಾಮ್ಗೆ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟಿಂಗ್ ಡಿಫೆಕ್ಟ್ಸ್ ಅಂತ ಬರುತ್ತೆ ಆ್ಯಂಡ್ ಹೌ ಟು ರಿಡ್ಯೂಸ್ ದಟ್ ಅಂತ ಬರುತ್ತೆ. ಹಾಗಾಗಿ ಯು ನೀಡ್ ಟು ಸಿ ಆಲ್ ದಿಸ್ ಆ್ಯಂಡ್ ವೆರಿ ಸಿಂಪಲ್ ಟಾಪಿಕ್ಸ್ ಇವೆಲ್ಲ. ಇದನ್ನು ನೀವು ಕಲ್ತ್ಕೊಂಡು ಎಕ್ಸಾಮಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಇನ್ನು ಕಮಿಂಗ್ ಟು ದ ಮಾಡರ್ನ್ ಕ್ಯಾಸ್ಟಿಂಗ್ ಪ್ರೊಸೆಸಸ್, ಅಂದರೆ ಇತ್ತೀಚಿನ ದಿನಗಳಲ್ಲಿ ಸೌಂಡ್ ಮಾಡ್ತಿರುವಂತಹ ಕ್ಯಾಸ್ಟಿಂಗ್ ಪ್ರೊಸೆಸಸ್ಗಳು ಯಾವ್ಯಾವುದು? ಮೊದಲನೇ ಕ್ಯಾಸ್ಟಿಂಗ್ ಪ್ರೊಸೆಸ್ಸು ಪ್ರೆಷರ್ ಡೈ ಕ್ಯಾಸ್ಟಿಂಗ್ ಅಂತ ಕರಿತೀವಿ. So as the name indicates, we have die here and we need to apply a lot of pressure. ಯಾವ ಮಾಲ್ಟನ್ ಮೆಟಲ್ ಮೇಲೆ ಪ್ರೆಷರ್ ಅಪ್ಲೈ ಮಾಡಿದಾಗ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಮಗೆ ಕ್ಯಾಸ್ಟಿಂಗು ಬರುವಂಥದ್ದು. ಅದಕ್ಕೆ ನಾವು ಪ್ರೆಷರ್ ಡೈ ಕ್ಯಾಸ್ಟಿಂಗ್ ಅಂತ ಕರಿತೀವಿ. ಇಲ್ಲಿ ಮಾಲ್ಟನ್ ಮೆಟಲ್ನ ಸ್ಟೀಲ್ ಮೋಲ್ಡ್ಗೆ ಇಂಜೆಕ್ಟ್ ಮಾಡ್ತಾರೆ ಹೈ ಪ್ರೆಷರಲ್ಲಿ. ಆವಾಗ ಹೈ ಡೈಮೆನ್ಷನಲ್ ಆಕ್ಯುರೇಸಿ ಅಥವಾ ಸ್ಮೂತ್ ಸರ್ಫೇಸ್ ಫಿನಿಶ್ ಇರುವಂತಹ ಕ್ಯಾಸ್ಟಿಂಗ್ ಬರುತ್ತೆ. ಸೊ ಥಿನ್ ಸೆಕ್ಷನ್ಗೆ ಇದನ್ನು ಸೂಟಬಲ್ ಮಾಡ್ತೀವಿ ಮತ್ತು ಮಾಸ್ ಪ್ರೊಡಕ್ಷನ್ಗೆ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಈ ಥರ ಕ್ಯಾಸ್ಟಿಂಗ್ ಪ್ರೊಸೆಸ್ನ. ನಾವು ಪಿಸ್ಟನ್ನು, ಆಟೋಮೋಟಿವ್ ಹೌಸಿಂಗು, ಗೇರ್ ಕಾಂಪೊನೆಂಟ್ಸಲ್ಲಿ ಈ ಥರ ಒಂದು ಕ್ಯಾಸ್ಟಿಂಗ್ ಪ್ರೊಸೆಸ್ನ ನೋಡ್ಬೋದು. ಸೊ ಇನ್ನು ವ್ಯಾಕ್ಯೂಮ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರೆ, ಸೊ ವ್ಯಾಕ್ಯೂಮ್ ಇಸ್ ನಥಿಂಗ್ ಬಟ್ ಯು ನೀಡ್ ಟು ರಿಮೂವ್ ದ ಏರ್ ಫ್ರಮ್ ದ ಮೌಲ್ಡ್ ಕ್ಯಾವಿಟಿ ಬಿಫೋರ್ ಪೋರಿಂಗ್. ಸೊ ಕ್ಯಾವಿಟಿಯಿಂದ ನಾವು ಏರ್ನ ರಿಮೂವ್ ಮಾಡಿದ್ರೆ ಬಿಫೋರ್ ಪೋರಿಂಗ್, ಅದಕ್ಕೆ ವ್ಯಾಕ್ಯೂಮ್ ಕ್ಯಾಸ್ಟಿಂಗ್ ಅಂತ ಕರೀತಾರೆ. ಇಲ್ಲಿ ಗ್ಯಾಸ್ ಪೊರೋಸಿಟಿ ಮತ್ತು ಇಂಟರ್ನಲ್ ಸೌಂಡ್ನೆಸ್ ಆಫ್ ದ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಏರೋಸ್ಪೇಸ್ ಕಾಂಪೊನೆಂಟ್ಸಲ್ಲಿ, ಟರ್ಬೈನ್ ಪಾರ್ಟ್ಸ್ ಅಂದರೆ ಕ್ರಿಟಿಕಲ್ ಪಾರ್ಟ್ಸಲ್ಲಿ ನಾವು ಮಾಡರ್ನ್ ಕ್ಯಾಸ್ಟಿಂಗ್ ಪ್ರೊಸೆಸ್ ಲೈಕ್ ವ್ಯಾಕ್ಯೂಮ್ ಕ್ಯಾಸ್ಟಿಂಗ್ನ ನೋಡ್ಬೋದು. ದ ನೆಕ್ಸ್ಟ್ ಒನ್ ಇಸ್ ಕಂಟಿನ್ಯೂಸ್ ಕ್ಯಾಸ್ಟಿಂಗ್. ಆಸ್ ದ ನೇಮ್ ಇಂಡಿಕೇಟ್ಸ್, ಮಾಲ್ಟನ್ ಮೆಟಲ್ನ ಕಂಟಿನ್ಯೂಸ್ ಆಗಿ ಪವರ್ ಮಾಡ್ತಿರ್ತಾರೆ ವಾಟರ್ ಕೂಲ್ಡ್ ಮೌಲ್ಡಲ್ಲಿ. ಆವಾಗ ನಿಮಗೆ ಹೈ ಪ್ರೊಡಕ್ಟಿವಿಟಿ ಮತ್ತು ಯೂನಿಫಾರ್ಮ್ ಸ್ಟ್ರಕ್ಚರ್ ಇರುವಂತಹ ಕ್ಯಾಸ್ಟಿಂಗ್ ಬರುತ್ತೆ. ಸ್ಟೀಲ್ ಬಿಲ್ಲೆಟ್ಸು, ಸ್ಲ್ಯಾಬ್ಸು, ರಾಡ್ಸಲ್ಲೆಲ್ಲ ನಾವು ಕಂಟಿನ್ಯೂಸ್ ಕ್ಯಾಸ್ಟಿಂಗ್ನ ನೋಡ್ಬೋದು. ಸ್ಕ್ವೀಸ್ ಕ್ಯಾಸ್ಟಿಂಗ್ ಅಂತ ಕರಿತೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್, ಮೆಟಲ್ನ ಹೈ ಪ್ರೆಷರಲ್ಲಿ ಸಾಲಿಡಿಫೈ ಮಾಡುವಂಥದ್ದು. ಮೆಕ್ಯಾನಿಕಲ್ ಸ್ಟ್ರೆಂತು ಮತ್ತು ಶ್ರಿಂಕೇಜ್ ಡಿಫೆಕ್ಟ್ಸ್ ಯಾವ ಥರನೂ ಬರೋದಿಲ್ಲ. ಇವೆಲ್ಲ ಮಾಡರ್ನ್ ಕ್ಯಾಸ್ಟಿಂಗ್ ಪ್ರೊಸೆಸ್ಗಳು. ರೆಗ್ಯುಲರ್ ಕ್ಯಾಸ್ಟಿಂಗ್, ಸ್ಯಾಂಡ್ ಕ್ಯಾಸ್ಟಿಂಗ್ ಪ್ರೊಸೆಸ್ದಲ್ಲಿ ಆಗುವಂತಹ ಡಿಫೆಕ್ಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ಮಾಡಿರುವಂತಹ ಡಿಫರೆಂಟ್ ಡಿಸೈನ್ಸ್ಗಳು. ಆಟೋಮೊಬೈಲ್ ವೀಲ್ಸು, ಸ್ಟ್ರಕ್ಚರಲ್ ಕಾಂಪೊನೆಂಟ್ಸು, ಇಲ್ಲೆಲ್ಲ ನಾವು ಸ್ಕ್ವೀಸ್ ಕ್ಯಾಸ್ಟಿಂಗ್ನ ನೋಡ್ಬೋದು. ಲಾಸ್ಟ್ ಫೋಮ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರೆ, ಆಸ್ ದ ನೇಮ್ ಇಂಡಿಕೇಟ್ಸ್, ಸೊ ಫೋಮ್ ಪ್ಯಾಟರ್ನ್ ವೇಪರೈಸಸ್ ವೆನ್ ಮಾಲ್ಟನ್ ಮೆಟಲ್ ಪೋರ್ಡ್. ಮಾಲ್ಟನ್ ಮೆಟಲ್ನ ಪೋರ್ ಮಾಡಿದಾಗ ಫೋಮ್ ವೇಪರೈಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಥರ ಕ್ವೈಡ್ ಆಗೋದಿಲ್ಲ. ಕಾಂಪ್ಲೆಕ್ಸ್ ಶೇಪ್ಸ್ನ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಎಂಜಿನ್ ಬ್ಲಾಕ್ಸು,
ಪಂಪ್ ಹೌಸಿಂಗು, ಇದರಲ್ಲೆಲ್ಲ ನಾವು ಲಾಸ್ಟ್ ಫೋಮ್ ಕ್ಯಾಸ್ಟಿಂಗಲ್ಲಿ ನಾವು ಮಾಡುವಂಥದ್ದು. ಸೊ ಇಲ್ಲಿ ಮಾಡರ್ನ್ ಕ್ಯಾಸ್ಟಿಂಗ್ ಪ್ರೋಸೆಸ್ಗಳು ಯಾವ್ಯಾವುದಿದೆ, ಯಾವ್ಯಾವ ಕ್ಯಾಸ್ಟಿಂಗ್ ಪ್ರೋಸೆಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಸೊ ಇನ್ ದಿಸ್ ಸೆಷನ್ ಯು ಲರ್ನ್ ಅಬೌಟ್ what is a core and what are the different types of core, what are the different types of casting defects and how to reduce them, and what are the different types of modern casting processes ಯಾವ್ಯಾವುದಿದೆ ಮತ್ತು ಎಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ದಟ್ ಈಸ್ ಎನಫ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಐ ಹೋಪ್ ಎಲ್ರಿಗೂ ಈ ಸೆಷನ್ ರೀಚ್ ಆಗಿದೆ ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಮಿ ಅ ಕಮೆಂಟ್. ಐ ಆಮ್ ವೆರಿ ಹ್ಯಾಪಿ ಟು ಆನ್ಸರ್ ಫಾರ್ ದ್ಯಾಟ್. And don't forget to like, share, subscribe and comment. Thank you so much for watching.